ಕೌಂಟ್ ಲಿಯೋ ಟಾಲ್ಸ್ಟಾಯ್. ವಾರ್ ಅಂಡ್ ಪೀಸ್ ಮತ್ತೆ ಅನ್ನ ಕರೆನಿನ ಅನ್ನೋ ಎರಡು ಕ್ಲಾಸಿಕ್ಗಳನ್ನ ನೀವು ಗಮನಿಸೇ ಇರ್ತೀರಾ. ಅವುಗಳನ್ನ ಓದೋಕೆ ಒಂದಷ್ಟು ಸಿದ್ಧತೆಗಳು ಬೇಕು ಅಂತ ಕೆಲವು ಓದುಗರು ಹೇಳ್ತಾರೆ. ಮತ್ತೆ ಇಷ್ಟು ದೊಡ್ಡ ಕಾದಂಬರಿಗಳನ್ನ ಓದಿ ಮುಗಿಸೋದು ಯಾವಾಗ ಅನ್ನೋ ಚಿಂತೆ ಕೆಲವೊಂದಷ್ಟು ಓದುಗರು ಕೂಡ ವ್ಯಕ್ತಪಡಿಸ್ತಾರೆ. ಇವುಗಳನ್ನ ಬದಿಗಿಟ್ಟು ನಾವು ನೋಡಿದ್ರೆ ನಮ್ಮ OL ನಾಗಭೂಷಣ ಸ್ವಾಮಿ ಅವರು ಲಿಯೋ ಟಾಲ್ಸ್ಟಾಯ್ನ 3 ನೀಳ್ಗತೆಗಳನ್ನ ಅನುವಾದ ಮಾಡಿದ್ದಾರೆ. ಈ 3 ನೀಳ್ಗತೆಗಳನ್ನ ನೀವು ಗಮನಿಸಿದ್ರೆ ಖಂಡಿತ ಲಿಯೋ ಟಾಲ್ಸ್ಟಾಯ್ ಪ್ರಪಂಚಕ್ಕೆ ಎಂಟ್ರಿ ಕೊಡೋಕೆ ಅಣಿಯಾಗಬಹುದು. ಮೊದಲನೇದಾಗಿ ಕ್ರೂಟ್ಸರ್ ಸೊನಾಟಾ. ಈ ಕತೆ ಇದೆಯಲ್ಲ, ಈ ಕತೆ ಟಾಲ್ಸ್ಟಾಯ್ನ ಕುಟುಂಬ ವರ್ಗದವರಲ್ಲೂ ಸೇರಿದಂತೆ ರಷ್ಯಾ, ಅಮೆರಿಕ ದೇಶದ ಓದುಗರಲ್ಲೂ ತೀವ್ರ ವಾಗ್ವಾದಗಳಿಗೆ ಕಾರಣವಾಗಿತ್ತು. ರಷ್ಯನ್ ಸರ್ಕಾರ ಈ ಕತೆನ ನಿಷೇಧಿಸೇ ಬಿಟ್ಟಿತ್ತು. ಅಮೆರಿಕದಲ್ಲಿ ಈ ಕತೆಗಳನ್ನ ಅಂಚೆ ಮೂಲಕ ಸಾಗಿಸೋದಕ್ಕೆ ಕೂಡ ನಿಷೇಧ ಹೇರಿದ್ರು. ಮದುವೆ, ಕಾಮ, ಮನುಷ್ಯ ಪ್ರವೃತ್ತಿಗಳ ಮೇಲೆ, ಕಲೆಗಳ ಮೇಲೆ ಪ್ರಭಾವ, ಈ ಸಂಗತಿಗಳನ್ನ ಟಾಲ್ಸ್ಟಾಯ್ ಈ ಕತೆಗಳಲ್ಲಿ ಪರಿಶೀಲಿಸಿದ್ದಾನೆ. ಎಲ್ಲ ಕಾಲ ದೇಶಗಳಲ್ಲೂ ಗಂಡು ಮನಸ್ಸು ಯಾವ ರೀತಿ ಯೋಚನೆ ಮಾಡುತ್ತೆ ಅನ್ನೋದನ್ನ ಈ ಕಥೆಯಲ್ಲಿ ಹಿಡಿದಿಟ್ಟಿದ್ದಾನೆ. ಸಂಸಾರದ ದೈನಿಕಗಳ ಚಿತ್ರಣ, ಹೆಂಗಸರ ಸ್ವಭಾವವನ್ನು ಕುರಿತು ನಾಯಕ ಪಾತ್ರದ ಅಭಿಪ್ರಾಯ, ಟಾಲ್ಸ್ಟಾಯ್ ಮಾಡುವ ನೀತಿ ಪ್ರತಿಪಾದನೆ ಇವೆಲ್ಲವೂ ಇವತ್ತಿಗೂ ಚರ್ಚೆಗೆ ಆಹ್ವಾನ ನೀಡುವಂತಿದೆ. ಸಾವು. ಕೌಂಟ್ ಲಿಯೋ ಟಾಲ್ಸ್ಟಾಯ್ ಬರೆದ ದ ಡೆತ್ ಆಫ್ ಇವಾನ್ ಇಲಿಚ್ ಮನುಷ್ಯ ಕಟ್ಟಿರುವ ಶ್ರೇಷ್ಠ ಕಥೆಗಳಲ್ಲಿ ಒಂದು. ಬದುಕಿನಲ್ಲಿ ಹೀಗೆ ಇರುತ್ತದೆ ಎಂದ ಬದುಕು ಹೀಗೆಯೇ ಎಂದು ತೋರಿಸುವ ಕಥೆ ಇದು. ಮನಸ್ಸು ತೆರೆದು ಓದಿದ್ರೆ ನೀವು ಯಾರೇ ಆಗಿರಲಿ ನಿಮ್ಮನ್ನ ವಿಚಲಿತಗೊಳಿಸುವ ಕಥೆ ಇದು, ಗ್ಯಾರಂಟಿ. ಸೊ ಮೂರನೇದು ಫಾದರ್ ಸೆರ್ಗಿಯಸ್. ಈ ಕತೆ ಟಾಲ್ಸ್ಟಾಯ್ನ ಕೊನೆಯ ಬರಹಗಳಲ್ಲಿ ಒಂದು. ಈ ಕಥೆಯ ರಚನೆ 1898ರಲ್ಲೇ ಮುಗಿದ್ರು ಪಬ್ಲಿಷ್ ಆಗಿದ್ದು ಮಾತ್ರ ಟಾಲ್ಸ್ಟಾಯ್ನ ಮರಣ ನಂತರ. ಈ ಕಥೆಯು ವಿರುಕ್ತಿ, ಅಹಂಕಾರ ಮತ್ತು ವಿನಯದ ಸಮಸ್ಯೆಗಳನ್ನ ಪರಿಶೀಲಿಸುತ್ತದೆ. ಅತ್ಯಂತ ಅಭಿಮಾನಿ, ಅಹಂಕಾರಿ ಯುವಕನೊಬ್ಬ ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆದ ಪ್ರೀತಿಸಿದ ಹೆಣ್ಣಿನಿಂದ ಭ್ರಮನಿರಸನಗೊಂಡು ಕಡೆಗೆ ಸನ್ಯಾಸಿಯಾಗಿ ಕಾಮವನ್ನು ಗೆದ್ದೆ ಅಂತ ಹೆಮ್ಮೆ ಪಡುತ್ತಾ ಮತ್ತೆ ಎಡವಿ ತನ್ನನ್ನು ತಾನು ಕಂಡುಕೊಳ್ಳಕ್ಕೆ ಹೋಗ್ತಾನೆ. ಕಡೆಗೆ ಅನಾಮಧೇಯನಾಗಿ ತನ್ನ ಬದುಕನ್ನು ಸಾಗಿಸ್ತಾನೆ. ಈ ಕಥೆಯನ್ನ ಟಾಲ್ಸ್ಟಾಯ್ನ ಬದುಕಿನ ಹೋರಾಟಗಳ ಪ್ರತಿಫಲ ಅಂತಲೂ ನಾವು ನೋಡ್ಬೋದು. ಸೊ ಲಿಯೋ ಟಾಲ್ಸ್ಟಾಯ್ನ ಬರಹಗಳನ್ನ, ಕಥೆಗಳನ್ನ ಓದಬೇಕು, ಅವನ ಲೇಖನಗಳಿಗೆ ಎಂಟ್ರಿ ಆಗಬೇಕು ಅಂತ ಹೇಳಿದ್ರೆ ಈ 3 ನೀಳ್ಗತೆಗಳು ಬಹಳ ಸಹಾಯ ಮಾಡುತ್ತೆ. ಸೊ OL ನಾಗಭೂಷಣ ಸ್ವಾಮಿ ಅವರು ಈಗಿನ ಮಧ್ಯಮ ಎಲ್ಲ ವರ್ಗದವರು ಬಳಸುವಂಥ ಇಂಗ್ಲಿಷ್ ಮಿಶ್ರಿತ ಕನ್ನಡದಲ್ಲೇ ಅರ್ಥ ಆಗುವಂತೆ ಸರಳವಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ 3 ನೀಳ್ಗತೆಗಳು ನಮ್ಮ ಬೀಟಲ್ ಬುಕ್ ಶಾಪ್ನಲ್ಲಿ ಲಭ್ಯ. ಸೊ ನೀವು ನಮ್ಮ ವೆಬ್ಸೈಟ್ಗೆ ಹೋಗಿ ಆರ್ಡರ್ ಮಾಡ್ಬೋದು, ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬೋದು, ಅಥವಾ ವಿಜಯನಗರದ ಮೆಟ್ರೋ ಪಕ್ಕದಲ್ಲೇ ನಮ್ಮ ಬೀಟಲ್ ಬುಕ್ ಶಾಪ್ ಪುಸ್ತಕ ಮಳಿಗೆ ಇದೆ. ಖಂಡಿತ ಇಲ್ಲಿಗೂ ಭೇಟಿ ನೀಡಿ ನೀವು ಈ ಪುಸ್ತಕಗಳನ್ನ ಕೊಳ್ಳಬಹುದು. ಸೊ ಯಾವುದೇ ಪುಸ್ತಕಗಳನ್ನ ನೀವು ಈ ರೀತಿ ಅಪ್ಡೇಟ್ ತಗೋಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಫಾಲೋ ಮಾಡಿ, ಅಥವಾ ವಾಟ್ಸಪ್ ಗ್ರೂಪ್ ಮತ್ತು ಚಾನಲ್ ನಮ್ಮದೇ ಬೀಟಲ್ ಬುಕ್ ಶಾಪ್ನ ಗ್ರೂಪ್ಸ್ ಇದೆ, ಅದಕ್ಕೆ ನೀವು ಜಾಯ್ನ್ ಆದರೂ ಸಾಕು. ನಾವು ಪ್ರತಿದಿನ ಅಪ್ಡೇಟ್ ಕಳಿಸ್ತೀವಿ. ಥ್ಯಾಂಕ್ ಯು.